ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ಟಡಿ ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತ. ಈ ವಿಡಿಯೋದಲ್ಲಿ ನಾವು SSLC ಸಮಾಜ ವಿಜ್ಞಾನದಲ್ಲಿ ಕಂಡುಬರುವಂಥ ಅಧ್ಯಾಯವಾರು ಒಂದು ಅಂಕದ ಪ್ರಶ್ನೆಗಳ ವಿಚಾರವಾಗಿ ನೋಡೋಣ. ಮೊದಲನೇ ಅಧ್ಯಾಯ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ. ಈ ಅಧ್ಯಾಯದೊಳಗಡೆ ನಮಗೆ ಕೇಳುವಂಥ ಒಂದು ಅಂಕದ ಪ್ರಶ್ನೆ ಯಾವುದಾಗಿರ್ಬೋದು ಅಂತಾರೆ, ಕಾಯ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿರ್ಬೋದು, ಅಥವಾ ಕೊಡುಗೆಗಳಾಗಿರ್ಬೋದು, ಅಥವಾ ಜಾರಿಗೆ ಯಾವಾಗ ಏನು ಜಾರಿಗೆ ಬಂತು ಅನ್ನೋದರ ಕುರಿತು ನಮಗಿಲ್ಲಿ ಒಂದು ಅಂಕದ ಪ್ರಶ್ನೆಯನ್ನು ಕೇಳಬಹುದು. ಹಾಗೆ ಎರಡನೇ ಅಧ್ಯಾಯದ ವಿಚಾರವಾಗಿ ನೋಡಿದಾಗ ಮೈಸೂರು ಒಡೆಯರು, ಈ ಅಧ್ಯಾಯದೊಳಗಡೆ ಒಂದು ಅಂಕದ ಪ್ರಶ್ನೆಯನ್ನು ಕೇಳಬಹುದು. ಅದು ಘಟನೆಗಳಿಗೆ ಸಂಬಂಧಪಟ್ಟಾಗಿರ್ಬೋದು, ಕೊಡುಗೆಗಳಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಹಾಗೆ ಬಿರುದುಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಕೇಳಬಹುದು. ಇನ್ನು ಮಹಾಯುದ್ಧಗಳು, ಮೂರನೇ ಅಧ್ಯಾಯ ಮಹಾಯುದ್ಧಗಳು. ಈ ಅಧ್ಯಾಯದೊಳಗಡೆ ಒಪ್ಪಂದಗಳಾಗಿರ್ಬೋದು ಅಥವಾ ಬಣಗಳ ಕುರಿತು ನಮಗೆ ಪ್ರಶ್ನೆಯನ್ನು ಕೇಳಬಹುದು. ಇನ್ನು ನಾಲ್ಕನೇ ಅಧ್ಯಾಯ ಜಾಗತಿಕ ಸಂಸ್ಥೆಗಳು. ಈ ಜಾಗತಿಕ ಸಂಸ್ಥೆಗಳಲ್ಲಿ ಪ್ರಮುಖವಾಗಿ ಕೇಂದ್ರ ಕಚೇರಿಗಳ ಕುರಿತು ನಮಗೆ ಪ್ರಶ್ನೆಯನ್ನು ಕೇಳಬಹುದು. ಇನ್ನು ಸಾಮಾಜಿಕ ಸ್ತರ ವಿನ್ಯಾಸದೊಳಗಡೆ ಹೇಳಿಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರ್ಬೋದು, ಅಥವಾ ವಿಧಿ ಅಂದರೆ ಆರ್ಟಿಕಲ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಕೇಳಬಹುದು. ಇನ್ನು ಸಾಮೂಹಿಕ ವರ್ತನೆಗಳ ಒಳಗಡೆ ಚಳುವಳಿಗಳ ಬಗ್ಗೆ ಕುರಿತು ಪ್ರಶ್ನೆಗಳನ್ನು ಕೇಳಬಹುದು, ಮತ್ತು ಈ ಚಳುವಳಿಗಳನ್ನು ಆರಂಭಿಸಿದವರು ಯಾರು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಬಹುದು. ಇನ್ನು ಭಾರತದ ಋತುಗಳು ಅನ್ನೋ ಒಂದು ಅಧ್ಯಾಯದಿಂದ ಪರಿಸರನ ಮಳೆಗಳು ಮತ್ತು ಕಾಲಗಳಿಗೆ ಸಂಬಂಧಿಸಿದಂಥ ಅನ್ವಯದ ಪ್ರಶ್ನೆಗಳನ್ನು ಕೇಳಬಹುದು. ಹಾಗೆ ಸಾರಿಗೆ ಸಂಪರ್ಕ ಅಧ್ಯಾಯದಿಂದ ಬಂದರುಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಬಹುದು. GPS ಅಥವಾ GIS ಬಗ್ಗೆ ಪ್ರಶ್ನೆಯನ್ನು ಕೇಳಬಹುದು. ಇನ್ನು ಭಾರತದ ಪ್ರಮುಖ ಕೈಗಾರಿಕೆಗಳ ಅಧ್ಯಾಯದಿಂದ ಸ್ಥಾಪನೆ ಅಥವಾ ಪ್ರಥಮ ಕೈಗಾರಿಕೆ ಯಾವುದು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಬಹುದು. ಹಾಗೆ ಗ್ರಾಮೀಣ ಅಭಿವೃದ್ಧಿ ಅನ್ನೋ ಒಂದು ಅಧ್ಯಾಯದಿಂದ ಅರ್ಥ, ಹೇಳಿಕೆ, ಕಾಯ್ದೆ, ತಿದ್ದುಪಡಿ, ಈ 4 ಅಂಶಗಳಿಂದ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಕೇಳಬಹುದು. ಹಾಗೆ ಸಾರ್ವಜನಿಕ ಹಣಕಾಸು, ಈ ಅಧ್ಯಾಯದಿಂದ ವ್ಯಾಖ್ಯೆಗಳು, ಆಯವ್ಯಯದ ಅರ್ಥ ಆಗಿರ್ಬೋದು ಮತ್ತು ಆಯವ್ಯಯದ ಮಂಡನೆಯ ಕುರಿತು ಏನು ಮಾಡ್ಬೋದು ಪ್ರಶ್ನೆಯನ್ನು ಕೇಳಬಹುದು. ಹಾಗೆ ಇನ್ನು 12ನೇ ಅಧ್ಯಾಯವನ್ನು ಗಮನಿಸಿದಾಗ ಬ್ಯಾಂಕು ವ್ಯವಹಾರ. ಈ ಅಧ್ಯಾಯದೊಳಗಡೆ ಖಾತೆಗಳ ಕುರಿತು ನಮಗೆ ಒಂದು ಅಂಕದ ಪ್ರಶ್ನೆಯನ್ನು ಕೇಳಬಹುದು. ಇನ್ನು ಕೊನೆಯದಾಗಿ 13ನೇ ಅಧ್ಯಾಯ ಉದ್ಯಮಶೀಲತೆ ಅಂತೇಳಿ ಬರ್ತದೆ. ಇದರೊಳಗಡೆ ಅರ್ಥ ಆಗಿರ್ಬೋದು, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಕುರಿತು ನಮಗೆ ಪ್ರಶ್ನೆಗಳನ್ನು ಕೇಳಬಹುದು. ಒಟ್ಟಾರೆಯಾಗಿ ಒಂದು ಅಂಕದ ಪ್ರಶ್ನೆಗಳಿಗೆ ಸೀಮಿತವಾಗಿ 13 ಅಧ್ಯಾಯಗಳಿಂದ ಪ್ರಶ್ನೆಗಳನ್ನು ಆಯ್ದುಕೊಳ್ಳಬಹುದು. ಹಾಗಾಗಿ ಈ 13 ಅಧ್ಯಾಯಗಳಿಗೆ ನೀವು ಏನು ಮಾಡಿರಿ, ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ನಿಮಗೆ 8 ಅಂಕಗಳಲ್ಲಿ ಏನು ಮಾಡ್ಬೋದು, ಈಸಿಯಾಗಿ ನೀವೇನು ಮಾಡ್ಕೋಬೋದು, ಇದನ್ನು ಪಡೆದುಕೊಳ್ಬೋದು. ಇನ್ನು 2 ಅಂಕದ ಪ್ರಶ್ನೆಗಳನ್ನು ಯಾವ ಅಧ್ಯಾಯದಿಂದ ಕೇಳಬಹುದು ಅನ್ನೋದನ್ನು ಗಮನಿಸಿದಾಗ, ಮೊದಲನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು. ಎರಡನೆಯದಾಗಿ 3ನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳ ಕುರಿತಾಗಿ 2 ಅಂಕದ ಪ್ರಶ್ನೆಯನ್ನು ಕೇಳಬಹುದು. ಮತ್ತು 3ನೇದಾಗಿ ಅಸ್ಪೃಶ್ಯತಾ ನಿವಾರಣಾ ಕ್ರಮಗಳು, ಈ ಒಂದು ವಿಚಾರವಾಗಿ ಪ್ರಶ್ನೆಯನ್ನು ಕೇಳಬಹುದು. 4ನೇದಾಗಿ ಸಾಮಾಜಿಕ ಸ್ತರ ವಿನ್ಯಾಸವು ಹೇಗೆ ರೂಪುಗೊಂಡಿದೆ ಅಥವಾ ಸಾಮಾಜಿಕ ಸ್ತರ ವಿನ್ಯಾಸದ ವಿವಿಧ ರೂಪಗಳನ್ನು ತಿಳಿಸಿ ಅಂತೇಳಿ ಪ್ರಶ್ನೆಗಳನ್ನು ಕೇಳಬಹುದು. 5ನೇ ಅಧ್ಯಾಯವಾಗಿ ಸಾರ್ವಜನಿಕ ಆಡಳಿತದ ಮಹತ್ವ. 6ನೇ ಪ್ರಶ್ನೆಯನ್ನು ನಾವು ಗಮನಿಸಿದಾಗ ಪ್ರತ್ಯಕ್ಷ ಮತ್ತು ಪರೋಕ್ಷ ನೇಮಕಾತಿಗಳ ವ್ಯತ್ಯಾಸಗಳ ಕುರಿತು ಪ್ರಶ್ನೆಯನ್ನು ಕೇಳಬಹುದು. ಹಾಗೆ 7ನೇದಾಗಿ ಸ್ವಾತಂತ್ರ್ಯ ಭಾರತ ಎದುರಿಸುತ್ತಿರುವ ಸಮಸ್ಯೆಗಳಾವವು, ಈ ಪ್ರಶ್ನೆಯ ಬಗ್ಗೆ ಕೇಳಬಹುದು. ಇನ್ನು ಭಾರತದ ಒಕ್ಕೂಟಕ್ಕೆ ಜುನಾಗಢದ ವಿಲೀನವನ್ನು ವಿವರಿಸಿ ಅನ್ನೋ ಒಂದು ಪ್ರಶ್ನೆ ಇರಬಹುದು. 9ನೇದಾಗಿ ಪಂಚವಾರ್ಷಿಕ ಯೋಜನೆಯ ಉದ್ದೇಶ ಮತ್ತು ಸಾಧನೆಗಳ ಕುರಿತು ಪ್ರಶ್ನೆಯನ್ನು ಕೇಳಬಹುದು. 10ನೇದಾಗಿ ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನದ ನಡುವಿನ ವ್ಯತ್ಯಾಸಗಳ ಕುರಿತು ಪ್ರಶ್ನೆಯನ್ನು ಕೇಳಬಹುದು. ಇದು 2 ಅಂಕಕ್ಕೆ ಸೀಮಿತವಾಗಿರ್ತದೆ. ಇನ್ನು 11ನೆಯ ಪ್ರಶ್ನೆಯನ್ನು ಗಮನಿಸಿದಾಗ ಭಾರತದಲ್ಲಿ ರೂಢಿಯಲ್ಲಿರುವ ನೀರಾವರಿಯ ವಿಧಾನಗಳ ಕುರಿತು 2 ಅಂಕದ ಪ್ರಶ್ನೆಯನ್ನು ಕೇಳಬಹುದು ವಿದ್ಯಾರ್ಥಿಗಳೇ. ಹಾಗೆ 12ನೇದಾಗಿ ಸಾರ್ವಕಾಲಿಕ ಕಾಲುವೆ ಮತ್ತು ಪ್ರವಾಹ ಕಾಲುವೆಗಳ ನಡುವಿನ ವ್ಯತ್ಯಾಸ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಬಹುದು. 13ನೇದಾಗಿ ಭಾರತದಲ್ಲಿ ಭೂ ಬಳಕೆಯ ಪ್ರಕಾರಗಳಾವವು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಬಹುದು. ಇದು ಕೂಡ 2 ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿದೆ. ಇನ್ನು 14ನೇದಾಗಿ ಭಾರತದ ಬೆಳೆಯ ಮಾದರಿಯ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶಗಳ ಕುರಿತು ಪ್ರಶ್ನೆಯನ್ನು ಕೇಳಬಹುದು. 15ನೇದಾಗಿ ಬಾಲಕಾರ್ಮಿಕತನ ಅಥವಾ ಬಾಲ್ಯ ವಿವಾಹದ ದುಷ್ಪರಿಣಾಮಗಳ ಕುರಿತು 2 ಅಂಕದ ಪ್ರಶ್ನೆಯನ್ನು ಕೇಳಬಹುದು. 16ನೇದಾಗಿ ವರದಕ್ಷಿಣೆಯ ಸಮಸ್ಯೆ ಪರಿಹಾರ ಅಥವಾ ನಿವಾರಣಾ ಕ್ರಮಗಳ ಕುರಿತು 2 ಅಂಕದ ಪ್ರಶ್ನೆಗಳನ್ನು ಕೇಳ್ತಾನೆ. ಇನ್ನು 17ನೇದಾಗಿ ಭಾರತದಲ್ಲಿ ಬೆಳೆ
ಮಾದರಿಗಳನ್ನು ಪ್ರಭಾವಿಸುವ ಅಂಶಗಳನ್ನು ತಿಳಿಸಿ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಬಹುದು. 18ನೇದಾಗಿ ವ್ಯವಸಾಯದ ಪ್ರಾಮುಖ್ಯತೆಯನ್ನು ತಿಳಿಸಿ ಅನ್ನೋ ಒಂದು ಪ್ರಶ್ನೆ ಕೇಳಬಹುದು. 19ನೇದಾಗಿ ಗ್ರಾಹಕರ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳ ಕುರಿತು ಪ್ರಶ್ನೆಯನ್ನು ಕೇಳಬಹುದು. ಹಾಗೆ 20ನೇದಾಗಿ ಗ್ರಾಹಕರ ಶೋಷಣೆಗೆ ಕಾರಣಗಳೇನು ಅನ್ನೋದರ ವಿಚಾರವಾಗಿ 2 ಅಂಕದ ಪ್ರಶ್ನೆಯನ್ನು ಕೇಳಬಹುದು. ಸೊ ಇವು 2 ಅಂಕಕ್ಕೆ ಸಂಬಂಧಪಟ್ಟಂಥ 20 ಅಂಶಗಳನ್ನು ಆಧಾರವಾಗಿಟ್ಕೊಂಡು ನೀವು ಅಧ್ಯಯನವನ್ನು ಮಾಡಿದರೆ ಇಲ್ಲಿ ಕೂಡ ನೀವು ಹೆಚ್ಚು ಅಂಕಗಳನ್ನು ಗಳಿಸುವುದಕ್ಕೆ ಸಾಧ್ಯವಾಗ್ತದೆ ಅನ್ನೋ ಒಂದು ವಿಚಾರವನ್ನು ಇಲ್ಲಿ ನಾನು ಮುಕ್ತವಾಗಿ ತಮ್ಮ ಜೊತೆ ಹೇಳ್ಕೊಳ್ತಾ ಇದ್ದೀನಿ. ಮೂರು ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಗಮನಿಸಿದಾಗ ನಮಗೆ ಅತಿ ಹೆಚ್ಚು ಪುನರಾವರ್ತಿತ 3 ಅಂಕದ ಪ್ರಶ್ನೆಗಳು ಯಾವ್ಯಾವ ಅಂತಂದ್ರೆ, ಸೊ 1857ರ ದಂಗೆಯ ವಿಫಲತೆಗೆ ಕಾರಣಗಳೇನು ಅನ್ನೋ ಒಂದು ಪ್ರಶ್ನೆಯನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಕೇಳಿದ್ದಾರೆ. ಅದು ಯಾವಾಗಂತಾರೆ 2015, 2018, 2020 ಮತ್ತು 2022ರಲ್ಲಿ ಈ ಒಂದು 3 ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗೆ 2ನೇ ಪ್ರಶ್ನೆಯನ್ನು ಗಮನಿಸಿದಾಗ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ನಡುವಿನ ವ್ಯತ್ಯಾಸ ಅಥವಾ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಥ 3 ಅಂಕದ ಒಂದು ಪ್ರಶ್ನೆಯನ್ನು 2015, 2019 ಮತ್ತು 2020ರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದನ್ನು ನಾವು ಇಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ. ಹಾಗೆ ಬ್ಯಾಂಕಿನ ಕಾರ್ಯಗಳು ಅಥವಾ ಸೇವೆಗಳು ಅಥವಾ ಲಕ್ಷಣಗಳ ಕುರಿತು 2015, 16, 2022, 2024 ಮತ್ತು 2025ರ ವಾರ್ಷಿಕ ಪರೀಕ್ಷೆಯಲ್ಲಿ ಇದನ್ನು ಹೆಚ್ಚು ಪ್ರಶ್ನೆಯನ್ನು ಕೇಳಿದ್ದನ್ನು ನಾವಿಲ್ಲಿ ನೋಡಬಹುದು. ಇನ್ನು 4ನೇ ಪ್ರಶ್ನೆಯನ್ನು ಗಮನಿಸಿದಾಗ ನಿರುದ್ಯೋಗದ ನಿಯಂತ್ರಣದ ಕ್ರಮಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 2016, 2017, 2018 ಮತ್ತು 2024ರಲ್ಲಿ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟದ್ದನ್ನು ಅತಿ ಹೆಚ್ಚಾಗಿ ಕೇಳಿರೋದನ್ನು ಗಮನಿಸ್ತಾ ಇದ್ದೀವಿ. ಇನ್ನು ಅರಣ್ಯಗಳ ಮಹತ್ವಗಳ ಕುರಿತು 2025ರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗೆ ಅರಣ್ಯ ಸಂರಕ್ಷಣಾ ವಿಧಾನಗಳ ಕುರಿತು 2015, 2017 ಮತ್ತು 2024ರಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಿರುವುದನ್ನು ನಾವಿಲ್ಲಿ ಗಮನಿಸ್ತೀವಿ. ಇನ್ನು ಗ್ರಾಮೀಣ ಅಭಿವೃದ್ಧಿಯ ಮಹತ್ವ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯ ಪಾತ್ರ, ವಿದ್ಯಾರ್ಥಿಗಳು ಇದನ್ನು ಗಮನಿಸಿ. ಗ್ರಾಮೀಣ ಅಭಿವೃದ್ಧಿ ಮಹತ್ವ, ಪಂಚಾಯತ್ ರಾಜ್ ವ್ಯವಸ್ಥೆಯ ಪಾತ್ರ, ಈ 2 ವಿಚಾರಗಳ ಕುರಿತಾಗಿ 2015, 16, 17, 18 ಮತ್ತು 2024ರ ಅವಧಿ ಒಳಗಡೆ ಈ ಪ್ರಶ್ನೆಯನ್ನು ರಿಪೀಟ್ ಆಗಿರೋದನ್ನು ನಾವು ಗಮನಿಸಬೇಕು. ಹಾಗೆ ಬಕ್ಸರ್ ಕದನದ ಪರಿಣಾಮಗಳ ಕುರಿತು 2018, 19, 22, 23 ಮತ್ತು 24ನೇ ಸಾಲು ಹಾಗೂ 25ನೇ ವಾರ್ಷಿಕ ಪರೀಕ್ಷೆ ಒಳಗಡೆ ಅತಿ ಹೆಚ್ಚು ಈ ಬಕ್ಸರ್ ಕದನದ ಪರಿಣಾಮಗಳ ಕುರಿತು ಪ್ರಶ್ನೆಯನ್ನು ಕೇಳಿರುವುದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗೆ ಪ್ಲಾಸ್ಟಿಕ್ ಕದನಕ್ಕೆ ಸಂಬಂಧಪಟ್ಟ ಹಾಗೆ ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳ ಕುರಿತು 2015, 2017 ಮತ್ತು 2023ರಂದು ಈ ಪ್ರಶ್ನೆಯನ್ನು ಕೇಳಿರ್ತಾರೆ. ಇನ್ನು ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ ಹೋರಾಟಗಳ ಕುರಿತು 2024ರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿರುವುದನ್ನು ಗಮನಿಸ್ತಾ ಇದ್ದೀವಿ. ಹಾಗೆ ಇನ್ನು ಭಯೋತ್ಪಾದನೆಯ ಸವಾಲುಗಳನ್ನು ಎದುರಿಸಲು ಭಾರತವು ಕೈಗೊಂಡಿರುವ ಕ್ರಮಗಳ ಕುರಿತು 2023 ಮತ್ತು 24ನೇ ಸಾಲಿನಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗೆ ನೈಸರ್ಗಿಕ ವಿಕೋಪಗಳ ಕುರಿತು ಪ್ರವಾಹಗಳಾಗಿರ್ಬೋದು, ಭೂಕಂಪಗಳಾಗಿರ್ಬೋದು, ಇದರ ಪರಿಣಾಮಗಳ ಕುರಿತು 2022 ಮತ್ತು 25ನೇ ಸಾಲಿನಲ್ಲಿ 3 ಅಂಕದ ಪ್ರಶ್ನೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಇಲ್ಲಿ ನಾವು ಗಮನಿಸಬೇಕು. ಇನ್ನು 4 ಅಂಕದ ಪ್ರಶ್ನೆಗಳ ವಿಚಾರವಾಗಿ ನಾವು ಗಮನಿಸಿದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ ಕುರಿತು ಏಪ್ರಿಲ್ 2023, ಜೂನ್ 2023 ಹಾಗೆ 2024 ಮತ್ತು 2025ರಲ್ಲಿ ಈ ಪ್ರಶ್ನೆಯನ್ನು ಕೇಳಿರುವುದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗೆ ಮಣ್ಣಿನ ಸವೆತಕ್ಕೆ ಕಾರಣಗಳು ಹಾಗೂ ಅದರ ಪರಿಣಾಮಗಳ ಕುರಿತು 2017, 18, 22 ಮತ್ತು 24ನೇ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದಾನೆ. ಮಣ್ಣಿನ ಸವೆತ ತಡೆಗಟ್ಟುವ ವಿಧಾನಗಳು 2015, 2016 ಮತ್ತು 2025ರಲ್ಲಿ ಈ ಪ್ರಶ್ನೆಯನ್ನು ಕೇಳಿರುವುದನ್ನು ನಾವಿಲ್ಲಿ ಗಮನಿಸಬೇಕು. 4ನೇ ಪ್ರಶ್ನೆಯನ್ನು ಗಮನಿಸಿದಾಗ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು 2015, 2016, 2017, 2022, ಮಾರ್ಚ್ 2024ರಲ್ಲಿ ಈ ಪ್ರಶ್ನೆಗಳನ್ನು ಕೇಳಿರುವುದನ್ನು ಗಮನಿಸ್ತಾ ಇದ್ದೀವಿ. ಹಾಗೆ ಮಹಿಳೆಯರ ಸ್ಥಾನಮಾನ ಸುಧಾರಿಸಲು ಕೈಗೊಂಡಿರ್ತಕ್ಕಂಥ ಕ್ರಮಗಳು 2017, 2019, 2020 ಮತ್ತು 2022 ಹಾಗೂ 2024ರಲ್ಲಿ ಈ ಪ್ರಶ್ನೆಯನ್ನು ಕೇಳಿರುವುದನ್ನು ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಗಮನಿಸಬಹುದು. ಹಾಗೆ ಲಿಂಗತ್ವ ಅಲ್ಪಸಂಖ್ಯಾತರ ಸ್ಥಾನಮಾನ ಸುಧಾರಿಸಲು ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳ ಕುರಿತು 2025ರಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ.
ಅನಕ್ಷರತೆ ನಿವಾರಣಾ ಕ್ರಮಗಳ ಕುರಿತು 2015, 16, 23 ಮತ್ತು 24 ಹಾಗೂ 25ನೇ ಸಾಲಿನಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. 8ನೇ ಪ್ರಶ್ನೆ ಭ್ರಷ್ಟಾಚಾರಕ್ಕೆ ಕಾರಣಗಳು ಮತ್ತು ನಿಯಂತ್ರಣ ಕ್ರಮಗಳ ಕುರಿತು ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು 9ನೇ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ. ಈ ಪ್ರಶ್ನೆಯನ್ನು 2017, 2020, 2021, 2022 ಮತ್ತು 2023ನೇ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಇನ್ನು 10ನೇ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರ. 2017, 2020, 2022 ಮತ್ತು 2024ನೇ ಸಾಲಿನಲ್ಲಿ ಈ ಪ್ರಶ್ನೆಯನ್ನು ಕೇಳಿರುವುದನ್ನು ನಾವು ಗಮನಿಸಬೇಕು. ಹಾಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ 2015, 2018, 2021 ಮತ್ತು 2022 ಹಾಗೂ 2025ನೇ ಸಾಲಿನಲ್ಲಿ ಈ ಪ್ರಶ್ನೆಯನ್ನು ಕೇಳಿರುವುದನ್ನು ನಾವು ಗಮನಿಸಬೇಕು. ಇನ್ನು ಸಾಮಾಜಿಕ ಸಮಾನತೆಯ ಹೋರಾಟದಲ್ಲಿ ಅಂಬೇಡ್ಕರ್ ಅವರ ಪಾತ್ರ. ಈ ಪ್ರಶ್ನೆಯನ್ನು 2016, 2020 ಮತ್ತು 2023ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಹಾಗೆ 13ನೇ ಪ್ರಶ್ನೆಯನ್ನು ಗಮನಿಸಿದಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ದೊಂಡಿಯ ವಾಘನ ಪಾತ್ರ. ಈ ಒಂದು ಪ್ರಶ್ನೆಯನ್ನು 2022ರಲ್ಲಿ ಕೇಳಿದ್ದಾರೆ. 14ನೇ ಪ್ರಶ್ನೆಯನ್ನು ಗಮನಿಸಿದಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ. ಈ ಪ್ರಶ್ನೆಯನ್ನು 2019 ಮತ್ತು 2022ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವುದನ್ನು ಗಮನಿಸಬೇಕು. ಈ ಎಲ್ಲ 14 ಪ್ರಶ್ನೆಗಳನ್ನು ಗಮನದಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳು ಹೆಚ್ಚು ಆದ್ಯತೆಯನ್ನು ನೀಡಿ ಇವುಗಳನ್ನು ಅಧ್ಯಯನ ಮಾಡಿದರೆ ಇಲ್ಲಿ ಕೂಡ ನೀವು ಅಂಕಗಳನ್ನು ಮಿಸ್ ಮಾಡದೆ ಏನು ಮಾಡ್ಬೋದು, ಉತ್ತಮವಾದಂಥ ಅಂಕಗಳನ್ನು ಪಡೆಯುವುದರೊಂದಿಗೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಈ ಬಾರಿ ನೀವು 80ಕ್ಕೆ 80 ಅಂಕಗಳನ್ನು ಏನು ಮಾಡ್ಬೋದು, ಸಲೀಸಾಗಿ ಪಡೆದುಕೊಳ್ಳಬಹುದು. ಆ ಸಲೀಸಾಗಿ ಪಡೆದುಕೊಳ್ಬೇಕಾದ್ರೆ ಮುಖ್ಯವಾಗಿ ನೀವೇನು ಮಾಡಬೇಕು, ನಿರಂತರವಾಗಿ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಹಾಗೆ ನೀವು ಪ್ರಥಮ ಬಾರಿಗೆ ಸ್ಟಡಿ ಸಕ್ಸಸ್ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನ್ನುತ್ತಾ ಈ ವಿಡಿಯೋ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಂದನೆಗಳು.